ಎಲ್ಲ ಫ್ಯಾಕ್ಟ್ರಿಗಳು ಕೂಡ ಇತ್ತು. UP ಅಲ್ಲಿ ನೋಡ್ರಿ 62 ನಂಬರ್ ಇದ್ದವರು BJPಯವರು ಹೆಂಗೆ ಫಾಲ್ಟರ್ ಆಗಿಬಿಟ್ಟಿದ್ದಾರೆ ಅಂತ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಮುಂದೆ ಮೋದಿ ಆಟ ನಡೆದೇ ಇಲ್ಲ. ಕಳೆದ ಸಲ 18 ನಂಬರ್ ಇತ್ತು, 22 ನಂಬರ್ TMCದಿತ್ತು, 2 ನಂಬರ್ ಕಾಂಗ್ರೆಸ್ದಿತ್ತು. ಈ ಸಲ ಉತ್ತರ ಪ್ರದೇಶದಲ್ಲಿ 42ರಲ್ಲಿ ಇಂಡಿ, 36ರಲ್ಲಿ ಮಾತ್ರ BJP ಮುನ್ನಡೆ. ವೆಸ್ಟ್ ಬೆಂಗಾಲಲ್ಲಿ 31ರಲ್ಲಿ TMC, 10ರಲ್ಲಿ ಮಾತ್ರ BJP ಮುನ್ನಡೆ ಔಟ್ ಆಫ್ 42 ಸೀಟ್ಸ್. ಬಿಹಾರದಲ್ಲಿ 33ರಲ್ಲಿ NDA, 7ರಲ್ಲಿ ಮಾತ್ರ ಇಂಡಿ. ಈ OBC ಕಮ್ಯುನಿಟಿಗಳು ಕನ್ಸಾಲಿಡೇಷನ್ ಚೆನ್ನಾಗಾಗಿದೆ ಅಂತ ಅನ್ಸುತ್ತೆ ನನಗೆ UPಯಲ್ಲಿ. ಬಂಡಾಯದ ಬಿಸಿ ಮಧ್ಯೆ ಕೂಡ BJP ಒಂದು ಸ್ವಲ್ಪ ಗೆದ್ದು ಬೀಗಿದೆ ಕೆಲವು ಕಡೆಗಳಲ್ಲಿ. BY ರಾಘವೇಂದ್ರ ನನಗೆ ಈಶ್ವರಪ್ಪನವ್ರದ್ದು ಬಂಡಾಯ ಭಾಳ ದೊಡ್ಡ ಬಂಡಾಯ ಅಂತ ಅನಿಸಲಿಲ್ಲ. ಯಾರೊಬ್ರು ಪಾಪ ಮೋದಿ ಥರನೇ ಇರೋನ್ ಕರ್ಕೊಂಬಂದ್ಬಿಟ್ಟೆಲ್ಲ ಪ್ರಚಾರ ಮಾಡ್ಬಿಟ್ಟು. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳರ ಗೆಲುವು ನನಗೊಂದು ಸ್ವಲ್ಪ ಆಶ್ಚರ್ಯಕರವೇ. ಸಿಕ್ಕಾಪಟ್ಟೆ ಬಂಡಾಯ ಇತ್ತು, ಎಲ್ಲಿಂದನ ಕರ್ಕೊಂಬಂದ್ಬಿಟ್ಟು ಇಲ್ಲಿಸಿಬಿಡಿದಿರಿ, ಚಂದ್ರಪ್ಪನವರೇ ಗೆಲ್ಲಬೇಕು ಅನ್ನೋ ಥರದಲ್ಲಿತ್ತು. ಧಾರವಾಡದಲ್ಲಿ ದಿಂಗಾಲೇಶ್ವರ ಶ್ರೀಗಳದ್ದು, ಇನ್ನಿತರದ್ದು, ಬೇರೆ ಬೇರೆಯವ್ರದ್ದು ಸ್ವಲ್ಪ ಇತ್ತು. ತುಮಕೂರಿನಲ್ಲಿ ಅತೃಪ್ತಿ ಇತ್ತು. ಮೇಡಮ್ ಟೆಲಿಂಗ್ ಯು, ತುಮಕೂರಿನಲ್ಲಿ ಸೋಮಣ್ಣವ್ರಿಗೆ ಪುನರ್ಜನ್ಮ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಮುನ್ನಡೆ. 30 ಲಕ್ಷ ಮತಗಳಿದಾವ್ರಿ ಬೆಂಗಳೂರು ಉತ್ತರದಲ್ಲಿ. ಸೆಕೆಂಡ್ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂನ್ಸಿ ಇನ್ ಇಂಡಿಯಾ, ಸೆಕೆಂಡ್ ಲಾರ್ಜೆಸ್ಟ್. ಅದರಲ್ಲಿ ಎಷ್ಟು ಒಂದು 16-17 ಲಕ್ಷ ಜನ ಓಟ್ ಹಾಕಿರ್ಬೋದೇನೋ ಅಷ್ಟೇ. ಎಲ್ಲ ಫ್ಯಾಕ್ಟ್ರಿಗಳು ಕೂಡ ಇತ್ತು. UP ಅಲ್ಲಿ ನೋಡ್ರಿ 62 ನಂಬರ್ ಇದ್ದವರು BJPಯವರು ಹೆಂಗೆ ಫಾಲ್ಟರ್ ಆಗಿಬಿಟ್ಟಿದ್ದಾರೆ ಅಂತ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಮುಂದೆ ಮೋದಿ ಆಟ ನಡೆದೇ ಇಲ್ಲ. ಕಳೆದ ಸಲ 18 ನಂಬರ್ ಇತ್ತು, 22 ನಂಬರ್ TMCದಿತ್ತು, 2 ನಂಬರ್ ಕಾಂಗ್ರೆಸ್ದಿತ್ತು. ಈ ಸಲ ಉತ್ತರ ಪ್ರದೇಶದಲ್ಲಿ 42ರಲ್ಲಿ ಇಂಡಿ, 36ರಲ್ಲಿ ಮಾತ್ರ BJP ಮುನ್ನಡೆ. ವೆಸ್ಟ್ ಬೆಂಗಾಲಲ್ಲಿ 31ರಲ್ಲಿ TMC, 10ರಲ್ಲಿ ಮಾತ್ರ BJP ಮುನ್ನಡೆ ಔಟ್ ಆಫ್ 42 ಸೀಟ್ಸ್. ಬಿಹಾರದಲ್ಲಿ 33ರಲ್ಲಿ NDA, 7ರಲ್ಲಿ ಮಾತ್ರ ಇಂಡಿ. ಈ OBC ಕಮ್ಯುನಿಟಿಗಳು ಕನ್ಸಾಲಿಡೇಷನ್ ಚೆನ್ನಾಗಾಗಿದೆ ಅಂತ ಅನ್ಸುತ್ತೆ ನನಗೆ UPಯಲ್ಲಿ. ಬಂಡಾಯದ ಬಿಸಿ ಮಧ್ಯೆ ಕೂಡ BJP ಒಂದು ಸ್ವಲ್ಪ ಗೆದ್ದು ಬೀಗಿದೆ ಕೆಲವು ಕಡೆಗಳಲ್ಲಿ. BY ರಾಘವೇಂದ್ರ ನನಗೆ ಈಶ್ವರಪ್ಪನವ್ರದ್ದು ಬಂಡಾಯ ಭಾಳ ದೊಡ್ಡ ಬಂಡಾಯ ಅಂತ ಅನಿಸಲಿಲ್ಲ. ಯಾರೊಬ್ರು ಪಾಪ ಮೋದಿ ಥರನೇ ಇರೋನ್ ಕರ್ಕೊಂಬಂದ್ಬಿಟ್ಟೆಲ್ಲ ಪ್ರಚಾರ ಮಾಡ್ಬಿಟ್ಟು. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳರ ಗೆಲುವು ನನಗೊಂದು ಸ್ವಲ್ಪ ಆಶ್ಚರ್ಯಕರವೇ. ಸಿಕ್ಕಾಪಟ್ಟೆ ಬಂಡಾಯ ಇತ್ತು, ಎಲ್ಲಿಂದನ ಕರ್ಕೊಂಬಂದ್ಬಿಟ್ಟು ಇಲ್ಲಿಸಿಬಿಡಿದಿರಿ, ಚಂದ್ರಪ್ಪನವರೇ ಗೆಲ್ಲಬೇಕು ಅನ್ನೋ ಥರದಲ್ಲಿತ್ತು. ಧಾರವಾಡದಲ್ಲಿ ದಿಂಗಾಲೇಶ್ವರ ಶ್ರೀಗಳದ್ದು, ಇನ್ನಿತರದ್ದು, ಬೇರೆ ಬೇರೆಯವ್ರದ್ದು ಸ್ವಲ್ಪ ಇತ್ತು. ತುಮಕೂರಿನಲ್ಲಿ ಅತೃಪ್ತಿ ಇತ್ತು. ಮೇಡಮ್ ಟೆಲಿಂಗ್ ಯು, ತುಮಕೂರಿನಲ್ಲಿ ಸೋಮಣ್ಣವ್ರಿಗೆ ಪುನರ್ಜನ್ಮ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಮುನ್ನಡೆ. 30 ಲಕ್ಷ ಮತಗಳಿದಾವ್ರಿ ಬೆಂಗಳೂರು ಉತ್ತರದಲ್ಲಿ. ಸೆಕೆಂಡ್ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂನ್ಸಿ ಇನ್ ಇಂಡಿಯಾ, ಸೆಕೆಂಡ್ ಲಾರ್ಜೆಸ್ಟ್. ಅದರಲ್ಲಿ ಎಷ್ಟು ಒಂದು 16-17 ಲಕ್ಷ ಜನ ಓಟ್ ಹಾಕಿರ್ಬೋದೇನೋ ಅಷ್ಟೇ. ಎಲ್ಲ ಫ್ಯಾಕ್ಟ್ರಿಗಳು ಕೂಡ ಇತ್ತು. UP ಅಲ್ಲಿ ನೋಡ್ರಿ 62 ನಂಬರ್ ಇದ್ದವರು BJPಯವರು ಹೆಂಗೆ ಫಾಲ್ಟರ್ ಆಗಿಬಿಟ್ಟಿದ್ದಾರೆ ಅಂತ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಮುಂದೆ ಮೋದಿ ಆಟ ನಡೆದೇ ಇಲ್ಲ. ಕಳೆದ ಸಲ 18 ನಂಬರ್ ಇತ್ತು, 22 ನಂಬರ್ TMCದಿತ್ತು, 2 ನಂಬರ್ ಕಾಂಗ್ರೆಸ್ದಿತ್ತು. ಈ ಸಲ ಉತ್ತರ ಪ್ರದೇಶದಲ್ಲಿ 42ರಲ್ಲಿ ಇಂಡಿ, 36ರಲ್ಲಿ ಮಾತ್ರ BJP ಮುನ್ನಡೆ. ವೆಸ್ಟ್ ಬೆಂಗಾಲಲ್ಲಿ 31ರಲ್ಲಿ TMC, 10ರಲ್ಲಿ ಮಾತ್ರ BJP ಮುನ್ನಡೆ ಔಟ್ ಆಫ್ 42 ಸೀಟ್ಸ್. ಬಿಹಾರದಲ್ಲಿ 33ರಲ್ಲಿ NDA, 7ರಲ್ಲಿ ಮಾತ್ರ ಇಂಡಿ. ಈ OBC ಕಮ್ಯುನಿಟಿಗಳು ಕನ್ಸಾಲಿಡೇಷನ್ ಚೆನ್ನಾಗಾಗಿದೆ ಅಂತ ಅನ್ಸುತ್ತೆ ನನಗೆ UPಯಲ್ಲಿ. ಬಂಡಾಯದ ಬಿಸಿ ಮಧ್ಯೆ ಕೂಡ BJP ಒಂದು ಸ್ವಲ್ಪ ಗೆದ್ದು ಬೀಗಿದೆ ಕೆಲವು ಕಡೆಗಳಲ್ಲಿ. BY ರಾಘವೇಂದ್ರ ನನಗೆ ಈಶ್ವರಪ್ಪನವ್ರದ್ದು ಬಂಡಾಯ ಭಾಳ ದೊಡ್ಡ ಬಂಡಾಯ ಅಂತ ಅನಿಸಲಿಲ್ಲ. ಯಾರೊಬ್ರು ಪಾಪ ಮೋದಿ ಥರನೇ ಇರೋನ್ ಕರ್ಕೊಂಬಂದ್ಬಿಟ್ಟೆಲ್ಲ ಪ್ರಚಾರ ಮಾಡ್ಬಿಟ್ಟು. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳರ ಗೆಲುವು ನನಗೊಂದು ಸ್ವಲ್ಪ ಆಶ್ಚರ್ಯಕರವೇ. ಸಿಕ್ಕಾಪಟ್ಟೆ ಬಂಡಾಯ ಇತ್ತು, ಎಲ್ಲಿಂದನ ಕರ್ಕೊಂಬಂದ್ಬಿಟ್ಟು ಇಲ್ಲಿಸಿಬಿಡಿದಿರಿ, ಚಂದ್ರಪ್ಪನವರೇ ಗೆಲ್ಲಬೇಕು ಅನ್ನೋ ಥರದಲ್ಲಿತ್ತು. ಧಾರವಾಡದಲ್ಲಿ ದಿಂಗಾಲೇಶ್ವರ ಶ್ರೀಗಳದ್ದು, ಇನ್ನಿತರದ್ದು, ಬೇರೆ ಬೇರೆಯವ್ರದ್ದು ಸ್ವಲ್ಪ ಇತ್ತು. ತುಮಕೂರಿನಲ್ಲಿ ಅತೃಪ್ತಿ ಇತ್ತು. ಮೇಡಮ್ ಟೆಲಿಂಗ್ ಯು, ತುಮಕೂರಿನಲ್ಲಿ ಸೋಮಣ್ಣವ್ರಿಗೆ ಪುನರ್ಜನ್ಮ.
ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಮುನ್ನಡೆ 30 ಲಕ್ಷ ಮತಗಳಿದಾವ್ರಿ. ಬೆಂಗಳೂರು ಉತ್ತರದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂನ್ಸಿ ಇನ್ ಇಂಡಿಯಾ, ಸೆಕೆಂಡ್ ಲಾರ್ಜೆಸ್ಟ್. ಅದರಲ್ಲಿ ಎಷ್ಟು ಒಂದು 16-17 ಲಕ್ಷ ಜನ ಓಟ್ ಹಾಕಿರ್ಬೋದೇನೋ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.